ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಇದು ಬಂದು ಒಂದು ಚೈನ್ ರೋಡ್. ಇದು ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ 10 ಕುಂಟೆ ಜಾಗ ನೋಡಿ. ಇಲ್ಲಿಂದ ಹಿಡ್ದು ನಿಮಗೆ ಆ ಬದದವರೆಗೂ ಇದೇನು ಬದ ಇದೆ, ಹೀಗೆ ನಿಮಗೆ 66 ಅಡಿಯಿಂದ 70 ಅಡಿ ಬರುತ್ತೆ ರೋಡಿಂದ ಉದ್ದ. ಅಗಲ ಬಂದು ನಿಮಗೆ 120 ಅಡಿ ಬರುತ್ತೆ ನೋಡಿ. ಇದೊಂದು ಪಾತಿ 2 3 ಅಥವಾ 3.5 ಪಾತಿ ಬರುತ್ತೆ ನಿಮಗೆ ಉದ್ದಕ್ಕೆ. ಅಗಲ ಜಾಸ್ತಿ ಬರುತ್ತಿದ್ದು ನೋಡಿ. ಊರು ಬಂದು ನೋಡಿ, ಅದೇ ಊರು ಏನು ಕಾಣಿಸ್ತಿದೆ ಅದೇ ಊರು ನೋಡಿ. ಇಲ್ಲಿಂದ ಹಿಡ್ದು ನಿಮಗೆ ಇದೊಂದು ಪಾತಿ 2 ಪಾತಿ 3 ಪಾತಿ ಬರುತ್ತೆ. 3.5 ಪಾತಿ ಬರುತ್ತೆ. 10 ಕುಂಟೆ ಇದೆ. ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ನಿಮಗೆ ಕರೆಕ್ಟಾಗಿ ನಿಮ್ಗೊಂದು 5 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 7 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ ನಿಮಗೆ ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 73 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ ನೋಡಿ. ನಿಮಗೆ ಅದೇನಿದೆ ಬದ, ಆ ತೆಂಗಿನ ಬಿಟ್ಟು ಈ ಬದ್ದದಿಂದ ಇಲ್ಲಿವರೆಗೂ ಬರುತ್ತೆ ನಿಮಗೆ 10 ಕುಂಟೆ ಇಲ್ಲಿವರೆಗೂ ಬರುತ್ತೆ. ಈ 3 ಪಾತಿ ಬರುತ್ತೆ. ಇದೇನು ಕಾಣಿಸ್ತಿದೆ ಹಿಂಗೆ ಫುಲ್ ಅಷ್ಟೇ ಇಲ್ಲಿವರೆಗೂ ಬರುತ್ತೆ ಜಾಗ. ಆಮೇಲೆ ಈ ಜಾಗಕ್ಕೆ ಈ ಊರಿಗೆ ಬಸ್ ಬರುತ್ತೆ ನೋಡಿ. ಇಲ್ಲಿಂದ ನಿಮ್ಗೆ ಇಲ್ಲಿಂದ ಹಿಡ್ದು ಅಲ್ಲಿವರೆಗೂ ಬರುತ್ತೆ. ಅದೇನಿದೆ 1 2 3 ಆ ಬದ ಅಲ್ಲಿವರೆಗೂ ಬರುತ್ತೆ ಫುಲ್ಲು. ಈ 10 ಗುಂಟೆಗೆ ಪರ್ ಗುಂಟೆಗೆ 2,75,000 ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಸಿಂಗಲ್ ಪಾಣಿ ಇದೆ 10 ಕುಂಟೆದು. ಆಮೇಲೆ ನಿಮಗೆ 1 ಕುಂಟೆ ಖರಾಬ್ ಬರುತ್ತೆ. ಇದು ನೋಡಿ ರೋಡು. ಈ ರೋಡ್ ಬಂದು ಈಗ ಟಾರ್ ಆಗ್ತಾಯಿದ್ದಾರೆ. ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ. ಊರು ಪಕ್ಕದೇ ಜಾಗ, ಸೈಟ್ ಆಗುವಂಥ ಜಾಗ. ಅದಕ್ಕೆ ಇಷ್ಟು ಬೆಲೆ ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಕೂತ್ ಮಾತ್ರ ಹೆಚ್ಚು ಕಮ್ಮಿ ಆಗುತ್ತೆ. ಒಂದು 5,000 ಹೆಚ್ಚು ಕಮ್ಮಿ ಆಗುತ್ತೆ. ಇದಿತ್ತು 10 ಕುಂಟೆ ಸೇಲ್ ಆಗೋಯ್ತು. ಇವಾಗ ಇದೊಂದೇ ಇರೋದು 10 ಕುಂಟೆ ಮಾತ್ರ ಇರೋದು. ಯಾರೆಲ್ಲ ಚಿಕ್ಕದಾಗಿ ನೋಡ್ತಾ ಇರ್ತೀರಾ, ಒಂದು 10 ಕುಂಟೆ 15 ಕುಂಟೆ ನೋಡ್ತಾ ಇರ್ತೀರಾ ಅಂಥವ್ರಿಗೆ ಈ 10 ಕುಂಟೆ ಚಿಕ್ಕದಾಗೆ ಒಂದು ಫಾರಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ. ಪಕ್ಕದಲ್ಲೆಲ್ಲ ಎಷ್ಟು ಚೆನ್ನಾಗಿ ತೆಂಗಿನ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಇಷ್ಟರಲ್ಲೇ ನಿಮಗೆಲ್ಲ ಫಲ ಕೊಡ್ತಾ ಇದೆ. ನೀವು ಕೂಡ ಸೇಮ್ ಇದರಲ್ಲಿ ಅದೇ ಥರ 10 ಕುಂಟೆಲಿ ಏನು ಬೇಕಾದ್ರೂ ನೀವು ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ತೆಂಗು, ಬಾಳೆ, ಅಡಿಕೆ ಚಿಕ್ಕದಾಗಿ ಒಂದು ಮನೆ ಕಟ್ಕೊಂಡು ಏನು ಬೇಕಾದರೂ ಈ ಜಾಗದಲ್ಲಿ ನೀವು ಮಾಡ್ಕೋಬೋದು. ಜಾಗ ಮತ್ತು ತುಂಬಾ ಚೆನ್ನಾಗಿದೆ. ಮತ್ತು ಬಸ್ ರೂಟು, ನೀವು ಬಸ್ಸಲ್ಲಿ ಕೂಡ ಇಳಿದ್ಬಿಟ್ಟು ಈ ಜಾಗಕ್ಕೆ ಬರ್ಬೋದು. ಇದು ಬಂದು ಗೌಡ್ರದ್ದು ಜನರಲ್ ಪ್ರಾಪರ್ಟಿ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಪಿತ್ರಾಜಿತ ಆಸ್ತಿ ಇದು. ಯಾವುದೇ ಥರದ ಪರ್ಚೇಸ್ ಲ್ಯಾಂಡ್ ಅಲ್ಲ, ನೀವು ಪಿತ್ರಾಜಿತ ಆಸ್ತಿ. ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರುವಂಥ ಜಾಗ ಇದು ನೋಡಿ. ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ ಬರುತ್ತೆ ಜಾಗ. ಮತ್ತು ತುಂಬಾ ಚೆನ್ನಾಗಿದೆ. ವಿಲೇಜ್ ಪಕ್ಕದೇ ಜಾಗ. ನಿಮಗೆ ಇದು ಗ್ರಾಮದ ಪರಿಮಿತಿಗೆ ಬರೋದ್ರಿಂದ ವಿದ್ಯುತ್, ನೀರಿನ ವ್ಯವಸ್ಥೆ ಎಲ್ಲ ಪಂಚಾಯತಿಂದಲೇ ಈ ಜಾಗಕ್ಕೆ ನಿಮಗೆ ಸಿಗುತ್ತೆ. ಇಲ್ಲಿಂದ ನಿಮಗೆ ಒಂದು 400 ಅಡಿ ಹೋದರೆ ಶಿಂಷಾ ಹೊಳೆ ಬರುತ್ತೆ ದೊಡ್ಡದು. ವಾಟರ್ ಸೋರ್ಸ್ ಅಂತ ಏನು ತೊಂದರೆ ಇಲ್ಲ. ನಿಮ್ಮ ಬೋರ್ ಹಾಕಿದ್ರೆ ಇಲ್ಲಿ 80 ಇಂದ 100 ಅಡಿಗೆ ನೀರು ಸಿಗುತ್ತೆ ಈ ಜಾಗದಲ್ಲೆಲ್ಲ. ನಿಮಗೆ ಯಾರಿಗಾದ್ರೂ ಈ ಜಾಗ ಬೇಕು ಅಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.